4 ಸೀಟ್ ನಾವು ಸೋತಿದ್ದೀವಿ. ಆದರೂ ಕೂಡ 10 ಸೀಟು ಸ್ಪಷ್ಟವಾದಂಥ ಬಹುಮತ. 2 ವೇಮಗಲ್ಲು ಕುರುಗಲ್ನ ಜನತೆ ನಮ್ಗೆ ಆಶೀರ್ವಾದ ಮಾಡೋರು 2 ಪಕ್ಷಕ್ಕೂ ಎಲ್ಲ ಮತದಾರ ಬಂಧುಗಳಿಗೆ ನಾನು ಕೈ ಮುಗಿದು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಏನು ಇವತ್ತು ಗೆದ್ದಿದ್ದಾರೆ ಎಲ್ಲ ಅಭ್ಯರ್ಥಿಗಳು ಕೂಡ ಶಕ್ತಿ ಮೀರಿ ಆಯಾ ವಾರ್ಡ್ನಲ್ಲಿ ಕೆಲಸ ಮಾಡಿ 2 ಪಕ್ಷಕ್ಕೆ ಒಂದು ಹೆಸರು ಬರೋ ರೀತಿ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ಅಭ್ಯರ್ಥಿಗಳು ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ ನಮ್ಮ ಮಾಜಿ ಲೋಕಸಭಾ ಸದಸ್ಯರ ಮುಖಂಡರು 2 ಮಾತಾಡ್ತಾರೆ. ಮತ್ತೆ ಬಿಜೆಪಿಯ ಎಲ್ಲ ಸರ್ವ ಮುಖಂಡರು ಕೂಡ ಅಭಿಮಾನಿಗಳಿಗೂ ಅಭ್ಯರ್ಥಿಗಳಿಗೂ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಶುಭ ಕೋರ್ತಾ 2 ವರ್ಷದ ಕಾಂಗ್ರೆಸ್ನ ಒಂದು ದುರಾಡಳಿತ ಅದರ ಫಲಿತಾಂಶ ಇವತ್ತು ಸಹ ಮೈತ್ರಿಯ ಗೆಲುವು. ಇಡೀ ಪೊಲೀಸ್ ವ್ಯವಸ್ಥೆನ 100 ಜನ ಮತದಾರಿದ್ರೆ 100 ಜನ ಪೊಲೀಸ್ ಇಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಅರ್ಥ ಇದೆ ಇಡೀ ಆಡಳಿತ ಯಂತ್ರ ದುರುಪಯೋಗ ಆತಂಕದಿಂದ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಿ ಸಹ ಮತ ಚಲಾಯಿಸಿದ್ದಾರೆ. ಇದ್ರ ಮೀರಿ ಜೆಡಿಎಸ್ ಮತ್ತು ಬಿಜೆಪಿಯ ಎಲ್ಲ ಮತದಾರರು ನಮಗೆ ಹೆಚ್ಚಿನ ಮತದಲ್ಲಿ ಬೆಂಬಲ ಸೂಚಿಸಿ ಮೈತ್ರಿಗೆ ಗೆಲುವು ಕಾಡ್ತಕ್ಕಂಥ ಮತದಾರರಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸ ಮತ್ತು ಗೆಲುವಾದಂಥವರಿಗೆ ಶುಭಾಶಯ ಹೇಳ್ಕೊಡ್ತಾ ಮುಂದೆ ಏನು ನಮ್ಮ ಬಹುಮತದಿಂದ ಮೈತ್ರಿಯ ಅಭ್ಯರ್ಥಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾನ ಬರ್ತಾರೆ ಅವರ ಜೊತೆಯಾಗಿ ಎಲ್ಲರನ್ನೂ ವಿಶ್ವಾಸ ತಗೊಳ್ಳೋದು ಇಡೀ ಕ್ಷೇತ್ರದ ಅಭಿವೃದ್ಧಿಗೆ ದುಡಿಬೇಕು. ದಿವಸ ಏನು ಕೈಗಾರಿಕೆಗಳು ಮತ್ತೆ ಕಾರ್ಖಾನೆಗಳು ದೊಡ್ಡ ಮಟ್ಟದಲ್ಲಿ ಚಾಲನೆ ಆಗ್ತಾ ಇದೆ. ಅದಕ್ಕೆ ವಿಶೇಷವಾಗಿ ನಮ್ಮ ಒಂದು ಅಭ್ಯರ್ಥಿಗಳು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇವತ್ತು ದಿವಸ ಗೆದ್ದಿರೋದವ್ರಿಗೆ ಸ್ಥಳೀಯವಾಗಿ ಉದ್ಯೋಗ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ನೀವೆಲ್ಲರೂ ಕೆಲಸ ಮಾಡಬೇಕು. ಸ್ಥಳೀಯವಾಗಿ ಉದ್ಯೋಗ ಕೊಡೋದ್ರಲ್ಲಿ ಎಲ್ಲ ಗೌರವಯುತ ಆಯ್ಕೆಯಾದಂಥ ಒಂದು ಅಭ್ಯರ್ಥಿಗಳಿಗೆ ಶುಭ ಕೊಡ್ತೀನಿ. ಎಲ್ಲರೂ ಶುಭ. 2028ರ ವಿಧಾನಸಭಾ ಚುನಾವಣೆಯ ಒಂದು ದಿಕ್ಸೂಚಿ ನಾವೆಲ್ಲ ಏನಾದ್ರು ಕೆಲಸ ಮಾಡಿದ್ರೆ 100ಕ್ಕೆ 100 175 ಸೀಟಕ್ಕೂ ಹೆಚ್ಚಿಗೆ MLAಗಳನ್ನ ಇಡೀ ಕರ್ನಾಟಕದಲ್ಲಿ ಗೆಲ್ತೀರಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ವರ್ತೂರ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರಾದಂಥ ಓಂಶಕ್ತಿ ಚಲಪತಿರವರು, CMR ಶ್ರೀನಾಥ್ ಅಣ್ಣವರು, ನಮ್ಮ ನಟರಾಜ್ ಅವರು ಇರ್ಬೋದು, ವೆಂಕಟೇಶ್ ಅವರು ಇರ್ಬೋದು, ಮಂಜು ಅವರು ಇರ್ಬೋದು, ಎಲ್ಲ ಮುಖಂಡರುಗಳು ನಮ್ಮ